ಮೊದಲನೆಯ ಪ್ರಶ್ನೆ, ಯಾವ ಹಣ್ಣಿನ ರಸ ಹೊಟ್ಟೆಯಲ್ಲಿನ ಹುಳುಗಳನ್ನು ಕಡಿಮೆ ಮಾಡುತ್ತದೆ? ಎ ಸಪೋಟ ಹಣ್ಣು, ಬಿ ಅನಾನಸ್, ಸಿ ಆ್ಯಪಲ್, ಡಿ ಕಿತ್ತಳೆ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನಸ್. ಎರಡನೆಯ ಪ್ರಶ್ನೆ, ಟೀಯನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಕುಡಿದರೆ ಏನಾಗುತ್ತದೆ? ಎ ಕ್ಯಾನ್ಸರ್ ಬರಬಹುದು, ಬಿ BP ಬರಬಹುದು, ಸಿ ಜೀರ್ಣಕಾರಿ ಸಮಸ್ಯೆಯಾಗಬಹುದು, ಡಿ ಶುಗರ್ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೀರ್ಣಕಾರಿ ಸಮಸ್ಯೆ. ಮೂರನೆಯ ಪ್ರಶ್ನೆ, ಯಾವ ರಸವು ಹಿಮೋಗ್ಲೋಬಿನ್ ಅನ್ನು ಹೆಚ್ಚು ಮಾಡುತ್ತದೆ? ಎ ಬೀಟ್ರೋಟ್, ಬಿ ಕ್ಯಾರೆಟ್ ರಸ, ಸಿ ಟೊಮೆಟೊ ಹಣ್ಣಿನ ರಸ, ಡಿ ಮುಲ್ಲಂಗಿಯ ರಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ರಸ. ನಾಲ್ಕನೆಯ ಪ್ರಶ್ನೆ, ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿ ಎಲ್ಲಿ ಕಂಡುಬರುತ್ತದೆ? ಎ ಬೆಂಗಳೂರು, ಬಿ ಭೋಪಾಲ್, ಸಿ ನವದೆಹಲಿ, ಡಿ ಮುಂಬೈನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೋಪಾಲ್ನಲ್ಲಿ ಕಂಡುಬರುತ್ತದೆ. ಐದನೆಯ ಪ್ರಶ್ನೆ, ಹೆಚ್ಚು ತಂಬಾಕನ್ನು ಬೆಳೆಯುವಂತಹ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಆಂಧ್ರ ಪ್ರದೇಶ, ಸಿ ಕೇರಳ, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶದಲ್ಲಿ. ಆರನೆಯ ಪ್ರಶ್ನೆ, ಯಾವುದರಲ್ಲಿ ಪ್ರೋಟೀನ್ಸ್ ಹೆಚ್ಚಾಗಿ ಕಂಡುಬರುತ್ತದೆ? ಎ ಜೋಳ, ಬಿ ಸಜ್ಜಿಗೆ, ಸಿ ರಾಗಿ ಕಾಳಿನಲ್ಲಿ, ಡಿ ಸೋಯಾ ಬೀನ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೋಯಾಬೀನ್ನಲ್ಲಿ. ಏಳನೆಯ ಪ್ರಶ್ನೆ, ಯಾವ ತರಕಾರಿಯಿಂದ ಕಿಡ್ನಿಯಲ್ಲಿ ಕಲ್ಲುಗಳು ಬರುತ್ತವೆ? ಎ ಟೊಮೆಟೊ, ಬಿ ಕ್ಯಾರೆಟ್, ಸಿ ಬೀಟ್ರೂಟ್, ಡಿ ಬೀನ್ಸ್ನಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟೊಮೆಟೊ. ಎಂಟನೆಯ ಪ್ರಶ್ನೆ, ಯಾವುದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ? ಎ ನೀರು, ಬಿ ಉಪ್ಪು, ಸಿ ಸಕ್ಕರೆ, ಡಿ ಆಲ್ಕೋಹಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪು. ಒಂಬತ್ತನೆಯ ಪ್ರಶ್ನೆ, ದ್ರಾಕ್ಷಿ ಹಣ್ಣಿನಿಂದ ಏನನ್ನ ತಯಾರಿ ಮಾಡಲಾಗುತ್ತದೆ? ಎ ವೈನ್, ಬಿ ಸ್ವೀಟ್ಸ್, ಸಿ ಜ್ಯೂಸ್, ಡಿ ಆಲ್ಕೋಹಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೈನ್ ಅನ್ನ ತಯಾರಿ ಮಾಡಲಾಗುತ್ತದೆ. ಹತ್ತನೆಯ ಪ್ರಶ್ನೆ, ಒಂದು ದೇಶದ ವಿರುದ್ಧ ಯುದ್ಧ ಸಾರುವ ಅಧಿಕಾರ ಯಾರಿಗಿದೆ? ಎ ಪಾರ್ಲಿಮೆಂಟ್, ಬಿ ಸೈನ್ಯ, ಸಿ ಪ್ರಧಾನಮಂತ್ರಿಗಳಿಗೆ, ಡಿ ರಾಷ್ಟ್ರಪತಿಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾರ್ಲಿಮೆಂಟ್. 11ನೆಯ ಪ್ರಶ್ನೆ, ಅಳುವುದರಿಂದ ಏನು ಉಪಯೋಗ? ಎ ತಲೆನೋವು ಕಡಿಮೆ, ಬಿ ಕುರುಡುತನ ಬರುತ್ತದೆ, ಸಿ ಇನ್ಫೆಕ್ಷನ್ ಆಗುವುದಿಲ್ಲ, ಡಿ ಕಣ್ಣು ನೋವು ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಫೆಕ್ಷನ್ ಆಗುವುದಿಲ್ಲ. ಇನ್ನು 12ನೆಯ ಪ್ರಶ್ನೆ, ಯುನೆಸ್ಕೋದ ಪ್ರಧಾನ ಕಚೇರಿ ಎಲ್ಲಿದೆ? ಎ ಪ್ಯಾರಿಸ್, ಬಿ ಅಮೆರಿಕಾ, ಸಿ ಜಪಾನ್, ಡಿ ವಾಷಿಂಗ್ಟನ್ DC.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾಷಿಂಗ್ಟನ್ DC. 13ನೆಯ ಪ್ರಶ್ನೆ, ಬಾಳೆಹಣ್ಣಿನ ಜೊತೆ ಏನನ್ನ ನಾವು ತಿನ್ನಬಾರದು? ಎ ಪಪಾಯ ಹಣ್ಣು, ಬಿ ದ್ರಾಕ್ಷಿ, ಸಿ ಆಪಲ್, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಪಾಯ ಹಣ್ಣು. 14ನೆಯ ಪ್ರಶ್ನೆ, ಕಾವೇರಿ ನದಿಯ ಜನ್ಮಸ್ಥಳ ಯಾವುದು? ಎ ಕೋಲಾರ, ಬಿ ನೇತ್ರಾವತಿ, ಸಿ ಬ್ರಹ್ಮಗಿರಿ ಪರ್ವತ, ಡಿ ಶರಾವತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮಗಿರಿ ಪರ್ವತ. 15ನೆಯ ಪ್ರಶ್ನೆ, ಯಾವ ಹಣ್ಣು ತಿಂದ ಕೂಡಲೇ ನಾವು ನೀರನ್ನ ಕುಡಿಯಬಾರದು? ಎ ಅನಾನಸ್, ಬಿ ಬಾಳೆಹಣ್ಣು, ಸಿ ಹಲಸಿನ ಹಣ್ಣು, ಡಿ ಪಪಾಯ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಇನ್ನು 16ನೆಯ ಪ್ರಶ್ನೆ, ಇಡೀ ಜಗತ್ತಿನಲ್ಲಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಏಕೈಕ ರಾಶಿ ಯಾವುದು? ಎ ಮೇಷರಾಶಿ, ಬಿ ಕುಂಭರಾಶಿ, ಸಿ ವೃಶ್ಚಿಕ ರಾಶಿ, ಡಿ ಮಿಥುನ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೇಷರಾಶಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.